ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಾ ಇಲ್ವಲ್ಲಪ್ಪ. ಈ ಥರ ಹಳೆ ಸಾಮಾನು ಮಾರೋರ್ಗೆ ಇಷ್ಟೆಲ್ಲ ಲಾಭ ಆಯ್ತಾ, ಇಷ್ಟೆಲ್ಲ ದುಡಿಮೆ ಆಯ್ತಾ? ಈ ಮನೆ ಕಟ್ಟಕ್ಕೆ ಏನಿಲ್ಲ ಅಂದರೂ ಒಂದು 20ರಿಂದ 25 ಲಕ್ಷ ಅಂತೂ ಆಗೈತೆ ಗ್ಯಾರಂಟಿ. ಅಷ್ಟೊಂದು ದುಡ್ಡು ಇವ್ರ ಹತ್ರ. ನಿಜವಾಗ್ಲೂ ಇವ್ರ ಮನೆ ಇದೇನಾ? ಅಯ್ಯೋ ದೇವ್ರೇ, ಹಂಗಾದ್ರೆ ನಮ್ಮ ಜಗ್ಗು ಹರಿತಾ ಹೇಳ್ತಾ ಇದ್ದಿದ್ದು ನಿಜ? ನಮಗಿನ್ನ ಅವರು ಚೆನ್ನಾಗಿದ್ದಾರೆ ಕಣಮ್ಮ ಅಂತ ಜಗ್ಗು ಹೇಳ್ತಲೇ ಇದ್ದ. ನಾನು ನಂಬಿರಲಿಲ್ಲ. ಅಯ್ಯೋ, ಅವನು ನೋಡಿ ನಂಗೆ ಅನ್ಸೋದೇ ಇಲ್ಲ, ಇವನೇನೋ ಹೇಳ್ತಾ ಇದ್ದಾನೆ, ಪೊಂಗಿ ಬಿಡ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ಹೇಳಿದ್ ನಿಜ ಅಂತ ಈಗ ಗೊತ್ತಾಗ್ತೈತೆ. ಅಯ್ಯೋ 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 ಅಯ್ಯೋ, ಅಲ್ಲ ಹಳೆ ಸಾಮಾನು ಮಾರೋರು ಇಷ್ಟು ಚೆನ್ನಾಗಿ ಮನೆ ಕಟ್ಟಿಸ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಕಷ್ಟಪಟ್ಟು ದುಡಿದ್ರೆ ಯಾರು ಬೇಕಾದ್ರೂ ಇಂಥ ಮನೆ ಕಟ್ಟಿಸ್ಬೋದು ಜಯಮ್ಮ. ಅಲ್ಲ ನಿಜನೇನಮ್ಮ ಇದೆಲ್ಲನ? ನಿಮ್ದೇನ ಮನೆ? ಇನ್ನೂ ಎಷ್ಟು ಸಲ ನಿಮ್ದೇನಾ ಅಂತ ಕೇಳ್ತೀಯ ಜಯಮ್ಮ? ನಮ್ದಲ್ದಿದ್ರೆ ನಾವ್ಯಾಕೆ ಇಲ್ಲಿ ಕರ್ಕೊಂಬತ್ತಿದ್ವಿ ಹೇಳು? ಬೇರೆಯವ್ರದ್ದಾಗಿದ್ರೆ ಅವ್ರು ಬಂದು ಓಡಿಸ್ತಿದ್ರು ತಾನೆ. ನಮ್ಮನೆ ಮುಂದೆ ಯಾಕೆ ನಿಂತಿದ್ರು, ನಿಲ್ತಾ ಇದ್ರೆ ಇಷ್ಟೊಂದು ಜನ ಅಂತಾನ? ಇದು ನಮ್ದೇ ಮನೆ, ನಡಿ ಒಳಕ್ಕೆ. ಅಮ್ಮ, ಇಷ್ಟಕ್ಕೆ ನೀನು ಹಿಂಗೆ ಬಾಯಿ ತೆರ್ಕೊಂಡು ನಿಂತ್ಕೊಂಡ್ರೆ ಮನೆ ಒಳಗೆಲ್ಲ ನೋಡಿದ್ರೆ ಇನ್ನೇನಂತೀಯೋ ಏನು? ನಡಿ ನಡಿ. ನೋಡಕ್ಕೆ ಅಂತಾನೆ ಬಂದಿದ್ಯಾ ತಾನೆ? ಲೇ ಜಗ್ಗು, ನಾನೇನು ಯಾಮಾರಿಸ್ತಿಲ್ಲ ತಾನೆ. ಯಾರ್ದೋ ಬೇರೆಯವ್ರ ಮನೆಗೆ ಕರ್ಕೊಂಬಂದು ನಿಮ್ಮ ಅತ್ತೆ ಮಾವನ ಮನೆ ಅಂತ ತೋರಿಸಿ ನಾನೇನಾದ್ರೂ ಬಕರ ಗಿಕ್ರ ಮಾಡ್ತಾ ಇದ್ದೀರೋ ಹೆಂಗ? ನೀನು ನಿನ್ನ ಹೆಂಡತಿ, ನಿಮ್ಮ ಅತ್ತೆ ಮಾವ ಎಲ್ಲರೂ ಸೇರ್ಕೊಂಡು. ಅಯ್ಯೋ ಅಮ್ಮ, ನಿನಗಿನ್ನ ನಂಬಿಕೆ ಬರಲಿಲ್ವಾ? ನಡಿ ಒಳಕ್ಕೆ. ಅವಾಗ್ಲಾದ್ರೂ ನಂಬ್ತೀಯನೋ ನೋಡೋಣ. ನಡಿ, ನೀನೇನೆ ಒಳಕ್ಕೆ ನಡಿ ಮೊದಲು. ಹೌದಾ? ನನ್ನೇ ಕಳಿಸ್ತಾ ಇದೆಯಲ್ಲೋ? ಆಮೇಲೆ ಯಾರ್ದೋ ಮನೆಯಾಗಿ ಯಾರಾದ್ರೂ ಒಳಗಿದ್ದು ನನ್ನೇನೋ ದೊಣ್ಣೆ ತಗೊಂಡು ಹೊಡೆದ್ರೆ ಕಳ್ಳಿ ಅಂತಾನ? ನನಗೆ ಭಯವಾಗುತ್ತಪ್ಪ, ನೀನೇ ಹೋಗ್ಬಾ. ಅಯ್ಯೋ, ನಮ್ಮ ಅತ್ತೆಗೆ ಇನ್ನೂ ನಂಬಿಕೆ ಬಂದಿಲ್ಲ. ರೀ ಬರ್ರಿ, ನಾವೇ ಹೋಗೋಣ, ಆಮೇಲೆ ಅವ್ರು ಬರ್ಲಿ. ಜಯಮ್ಮ, ಬಾ ಬಾ ಜಯಮ್ಮ, ಇದು ನಮ್ಮ ಮನೆನೇ, ಯಾರ್ದು ಮನೆ ಅಲ್ಲ. ಇಲ್ಲಿ ಯಾರು ಒಡೆಯರಿಲ್ಲ. ಬಾ. ನೀನಂತೂ ನಮ್ಮನ್ನ ಬೀಗರು ಅಂತನ ಮರ್ಯಾದೆ ಕೊಡ್ಲಿಲ್ಲ. ನಾವು ನಿಮ್ಗೆ ಮರ್ಯಾದೆ ಕೊಟ್ಟು ತಗಂತೀವಿ. ಬಾ. ಹೌದಾ? ಇವಾಗ ನನಗೆ ಇದು ನಿಮ್ಮ ಮನೆನೇ ಅಂತ ನಂಬಿಕೆ ಬರ್ತಾ ಇದೆ. ಅಯ್ಯೋ 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 ಅಯ್ಯೋ, ಮನೆ ಇವ್ರಿಂತ ಮನೆ ಕಟ್ಸಿದ್ದಾರೆ ಅಂದ್ರೆ ಯಪ್ಪ, ಹಂಗಾದ್ರೆ ನಾವೇ ಡಮ್ಮಿನಾ? ಮತ್ತೆ ನಾವೇನ್ ಡಮ್ಮಿ ಇಲ್ಲ, ಆದ್ರೆ ನೀವೇನೆ ತವ್ರ ಮನೆ ಆಸ್ತಿ ಆ ಆಸ್ತಿ ಅಂತನ ಆಸ್ತಿ ಮೇಲೆ ಕೋರ್ಟಿಗೆ ಹಾಕೋದು, ಕಚೇರಿಗೆ ಹಾಕೋದು, ಅದಕ್ಕೆ ಇದಕ್ಕೆ ದುಡ್ಡು ಖರ್ಚು ಮಾಡ್ತಿದ್ರೆ ಇನ್ನೇನು ಉಳಿಯುತ್ತೆ ಹೇಳಿ ದುಡ್ಡು? ನಮ್ಮ ಅಪ್ಪ ಅಮ್ಮಯ್ಯ 1 ರೂಪಾಯಿನೂ ಲೆಕ್ಕ ಹಾಕಿ ಜೀವನ ಮಾಡಿ ಕುಡಿಕೊಂಡು, ನಾವು ಮೊದಲು ಆ ಗುದ್ರಿ ಅಂಗಡಿ ಐತಲ್ಲ ಅಲ್ಲಿ ಹಿಂದೆಗಡೆನೆ ಇದ್ವಿ. ಈಗ ಈ ಗೃಹ ಪ್ರವೇಶ ಆಗಿ ಒಂದು 6 ತಿಂಗಳಾತಲ್ವೇ? ಒಂದು 6 ತಿಂಗಳಾಯ್ತು ಕಣೆ ಜಯಮ್ಮ. ನನ್ನ ಮಗಳನ್ನ ಕಳಿಸ್ಲಿಲ್ವಲ್ಲ ನಮಗೆ, ಅವಾಗ ಎಷ್ಟು ಬೇಜಾರಾಗಿತ್ತು ಗೊತ್ತೇ? ಹೋದ್ರೆ ಹೋಗ್ಲಿ ಬಿಡು ಪಾಪ, ಅವಳು ಹೆಂಗೋ ಗಂಡನ ಜೊತೆ ಚೆನ್ನಾಗಿದ್ದಾಳಲ್ಲ, ಎಂದಾದ್ರೂ ಒಂದ್ ದಿವಸ ಬಂದೇ ಬರ್ತಾಳೆ ಅಂತ ನಾವು ಸುಮ್ಮನಾಗಿದ್ವಿ. ಇಲ್ದಿದ್ರೆ ಗೃಹ ಪ್ರವೇಶಕ್ಕೆ ನಿನ್ನು ಇವಳು ಎಲ್ಲಾನು ಕರಿತಿದ್ವಿ, ನಿನ್ ಗಂಡ ನಿನ್ ಮಗಳು ಎಲ್ಲಾನು ಕರಿತಿದ್ವಿ. ನಾನು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ಇವ್ರಿರೋದೇ ಬೇರೆ. ಅಯ್ಯೋ ದೇವ್ರಿ, ಹಂಗಾದ್ರೆ ಹಂಗಾರೆ ದೊಡ್ಡ ಕೆಲಸ ಮಾಡ್ಕೊಂಡು ದುಡ್ಡೆಲ್ಲ ಅಧ್ವಾನ ಮಾಡ್ತಾ ಇದೀವಿ. ಇವರು ಕೂಡಿಕೊಂಡು ಇಂಥ ಹೊಸ ಮನೆ ಕಟ್ಟಿಸ್ಕೊಂಡವ್ರಿ. ಅಪ್ಪ ಅಮ್ಮಮ್ಮ, ಇದು ಎಲ್ಲರಿಗೂ ಸಾಧ್ಯ ಆಗಲ್ಲ, ಇಂಥವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಜಯಕವ್ರೆ, ನೀವು ಯಾವುದೇ ಕೆಲಸನೂ ಕೀಳಾಗಿ ನೋಡ್ಬೇಡ್ರಿ. ನಿಯತ್ತಾಗಿ ಕೆಲಸನೇ ದೇವ್ರು ಅಂತನ ಕೈ ಮುಕ್ಕೊಂಡು ನಿಯತ್ತಾಗಿ ಕೆಲಸ ಮಾಡಿದ್ರೆ ಆ ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನೆ. ಚೆನ್ನಾಗಿರಪ್ಪ ನೀನು, ನಿನ್ನ ಆಸೆ ನೆರವೇರ್ಲಿ ಅಂತಾನ. ಬಸವಣ್ಣವ್ರು ಹೇಳಿಲ್ವೇ, ಕಾಯಕವೇ ಕೈಲಾಸ ಅಂತಾನ. ಹೌದೌದು, ಹೇಳಿದಾರೆ. ರೀತಾ, ತೆಗಿಯಮ್ಮ ನಿಮ್ಮ ಮತ್ತೆ ಕುಕ್ಕಂಬ್ಲಿ ಜಾಗ ಬಿಡ್ರಿ. ಅಳಿ ಅಂದ್ರೆ ಕುಕ್ಕಳ್ರಿ ನೀವು. ಭಾರತೆ ಕುತ್ಕ ಬಾ, ಕುಕ್ಕ ಬಾ. ಅಯ್ಯೋ ಸೋಫಾ ಸೆಟ್ಟು ಇಂಥದ ನಮ್ಮ ಮನೆಗೆ ಮಾರೋದ ಇದ್ದಾವೆ. ನಾನು ಅದಕ್ಕೆ ಕೊಚ್ಕೊಂತಿದ್ದೆ, ನಮ್ಮ ಮನೆವು ಸೋಫಾ ಸೆಟ್ ಹೊಸವು ಅಂತ. ಇವ್ರು ನೋಡಿರಿ, ಅಫ್ಷಲ್ಗಳೆಲ್ಲ ನಾವು ತಂದಿಕ್ಕೆಂತಾರಲ್ಲ ಅಂಥವು ತಂದೇವ್ರಿ. ಅಯ್ಯೋ ಮೆತ್ತಗಿರ್ತವೆ, ಇಂಥದ್ರ ಮ್ಯಾಂಗ್ ಕುಕ್ಕಂತಿದ್ದಂಗೇನೆ. ಅಮ್ಮ, ಏನ್ ನೋಡ್ತಾ ಇದ್ಯಾ? ಕುಕ್ಕ. ಕುಕ್ಕಂತೀನಿ. ನೋಡ್ದೇನತ್ತೆ, ನಮ್ಮ ಅಪ್ಪ ಅಮ್ಮ ಬಂದಾಗ ಅವತ್ತು ಎಷ್ಟು ಗಲಾಟೆ ಮಾಡಿದೆ. ಇವ್ರು ಯಾಕೆ ಬಂದವ್ರಿ, ಇಲ್ಲಿಗೆ ಯಾಕೆ ಬಂದವ್ರೆ, ತಿಂದು ಹೋಗಕ್ ಬಂದವ್ರೆ. ಅವ್ರ ಮನೆಗೆ ಕೂಳಿಲ್ಲ, ಅದಕ್ಕೆ ಇಲ್ಲಿಗೆ ತಿಂದು ಹೋಗಕ್ ಬಂದವ್ರೆ. ಮಗಳ ಮನೆಗೆ ನಾನಿಲ್ಲ ಅಂತಾನ ಎಷ್ಟು ಎಗರಾಡಿದ್ರಿ. ನಮ್ಮ ಅಪ್ಪ ಅಮ್ಮನ ಈಗಲೇ ಹೋಗ್ಬೇಕು ಅಂತಾನ ಹೆಂಗ್ ಎದುರಿಸಿದ್ರಿ, ಮನೆಯಿಂದ ಆಚೆಗೆ ಹೋಗ್ರಿ ಅಂತಾನ. ಆದ್ರೆ ನಮ್ಮ ಅಪ್ಪ ಅಮ್ಮ ನೋಡು, ನಿಮ್ಗೆ ಎಷ್ಟು ಗೌರವ ಕೊಟ್ಟು ಬರ್ರಿ ಅಂತಾನ ಸ್ವಲ್ಪ ಮೇಲೆ ಕುಂಡ್ರಿಸವ್ರೆ.
ಅಯ್ಯೋ ಏನೋ ತಪ್ಪಾಗೋಯ್ತು ಬಿಡಿ ಅರಿತಾ. ಈಗ ಹಳೇದೆಲ್ಲ ಯಾಕೆ ನಾನು ನೀವೆಲ್ಲ ಹಿಂಗೆಲ್ಲ ಇರ್ತೀರಾ, ಹಿಂಗೆ ಹೊಸ ಮನೆ ಕಟ್ಕೊಂಡು ನಮಗಿನ್ನ ಚೆನ್ನಾಗಿದ್ದೀರಾ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಅದಕ್ಕೆ ಆ ಥರ ಎಲ್ಲ ಮಾಡಬೇಕಾಯ್ತು. ನನ್ನ ಕ್ಷಮಿಸ್ಬಿಡಿ. ಅತ್ತೆ, ಗೌರವ, ಪ್ರೀತಿ, ಬೆಲೆ ಕೊಡೋದು ದುಡ್ಡಿಂದ ಅಲ್ಲ. ಮನುಷ್ಯತ್ವಕ್ಕೆ, ಸಂಬಂಧಕ್ಕೆ ಬೆಲೆ ಕೊಡಬೇಕು. ಇನ್ಮೇಲಾದ್ರೂ ದುಡ್ಡು ದುಡ್ಡು ಅಂತನ ಅಹಂಕಾರ ಪಡೋದ ಬಿಡ್ರಿ. ನಾನೇನು ಅಹಂಕಾರ ಪಟ್ಟಿದ್ದೀನಿ, ಸುಮ್ಮನಿರು. ನೀನು ಎಲ್ಲ ಯಾತೋ ಫೋನ್ನಾಗೆ ವಿಡಿಯೋ ಕಾಲ್ ಎಲ್ಲ ಮಾಡಿ ನನಗೆ ತೋರಿಸಿದ್ದೆ, ನಾನು ನಂಬ್ತಿದ್ದಪ್ಪ. ನೀನು ಬರೀ ಬಾಯಿ ಮಾತನಾಗೆ ಹೇಳ್ತಿದ್ದೆ, ಅಷ್ಟಕ್ಕೆ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇನೆ. ಈಗ ನೋಡಿನಲ್ಲ, ಈಗ ನನಗೆ ನಂಬಿಕೆ ಬಂತು ಬಿಡು. ಸರಿ ಆಯ್ತು, ನಿಮಗೆ ಎಷ್ಟು ಹೇಳಿರೋನು ಅರ್ಥ ಆಗಲ್ಲ ಬಿಡಿ. ಅರಿತಾ, ಹೋಗಮ್ಮ. ನೀನು ಹೋಗಿ ಆತನ ನಿನ್ನ ಗಂಡುಗೋ ನಿಮ್ಮ ಅತ್ತಿಗೂ ಕಾಪಿ ಗಿಪಿ ಕಾಸ್ಕೊಬರೋಗು, ಇಲ್ಲ ಜ್ಯೂಸ್ ಪಾಸನ ತಂದ್ಕೊಡು. ನಿಮ್ಮ ಅತ್ತಿಗೆ ಏನು ಬೇಕು ಅದನ್ನ. ಅಯ್ಯೋ ಅಪ್ಪ, ನಾನೇನೆ ಈ ಮನೆನ ಸರಿಯಾಗಿ ನೋಡಿಲ್ಲ. ಯಾಕೆ ಎಲ್ಲೈತೆ ಅಂತ ನನಗೇನು ಗೊತ್ತೈತೆ ಹೇಳು. ಅತ್ತೆ, ನಿಮ್ಗೇನು ಬೇಕು ನಾನು ನೋಡ್ಕೊಂಡು ಮನೇನ ತಕೊಂಬತ್ತೀನಿ. ಹಂಗೇನೆ ನಿಧಾನಕ್ಕೆ ಕೂತ್ಕೊಂಡು ಮಾತಾಡ್ತೀರಿ. ನಮಗೆ ಚೆನ್ನಾಗಿ ತಣ್ಣಗಿರ್ಬೇಕು. ಫ್ರಿಡ್ಜ್ನಾಗಳ್ದ ಐಸ್ ಹಾಕಿ ಜ್ಯೂಸ್ ತಕೊಂಬರೆ. ನಡಿಯಮ್ಮ ಅರಿತಾ, ನಾನು ನಿನಗೆ ತೋರಿಸ್ತೀನಿ ಯಾತೈತಿ ಎಲ್ಲೆಲ್ಲ ಐತಿ ಅಂತನ ಮಾಡ್ಕೊಂಡು ಬರಿವಂತೆ. ಸರಿ ಬಾರಮ್ಮ. ನಾನು ಅಡುಗೆ ಮನೆ ಎಲ್ಲ ನೋಡಬೇಕು, ರೂಮು ಮೇಲ್ಗಡೆ ಎಲ್ಲನ ನೋಡಿಲ್ಲ. ಈಗ ಸದ್ಯಕ್ಕೆ ಮೊದಲು ಜ್ಯೂಸ್ ಮಾಡ್ಕೊಂಬಂದು ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಎಲ್ಲ ನೋಡೋಕ್ಕಾಗುತ್ತೆ. ಬಾ. ಏಮ್ಮ ಕೂತ್ಕೊಂಡಿರಿ, ನನಗೂ ಹೊಟ್ಟಸ್ತೈತೆ, ಒಂದಿಟ್ಟು ಊಟ ಮಾಡ್ಬಿಡ್ತೀನಿ. ಆಯ್ತು ಆಯ್ತು, ಹೋಗೋಣ. ಹೋಗು, ಉಣ್ಣವ್ ನೀನು. ಏ ಜಗ್ಗು, ಎಂತ ಮನೇಲಿ ಮದುವೆ ಆಗಿದೆಯೋ. ನಾನು ಶ್ರೀಮಂತರ ಮನೆಗೆ ಹೆಣ್ಣು ತರಬೇಕು ಅಂತ ಅನ್ಕೊಂಡಿದ್ದೆ. ನೀನು ನನ್ನ ಆಸೆ ಅಂತೆ ಶ್ರೀಮಂತರ ಮನೆಗೇನೆ ಹೆಣ್ಣು ಮದುವೆ ಮಾಡ್ಕೊಂಡ್ ಬಂದಿದ್ಯಾ. ನನಗಂತೂ ಖುಷಿ ಆಯ್ತಪ್ಪ. ಇಂಥ ಮನೆ, ನಮ್ಮ ಬೀಗ್ರು ಮನೆ ಇಂಥದ್ದು ಅಂತ 4 ಜನಕ್ಕೆ ತೋರಿಸಿದ್ರೆ ನನಗೆ ಎಷ್ಟು ಮರ್ಯಾದೆ ಇರುತ್ತೆ ಗೊತ್ತಾ ನಮ್ಮೂರಾಗೆ. ನಮ್ಮ ಮಾಯನು ಇವಾಗ ಹೊಸ ಮನೆ ಕಟ್ಟಿಸ್ತಾ ಇದ್ದಾಳೆ. ನಿಮ್ಮ ಮಾವಾರ್ದು ಅತ್ತೆದ್ದು ಇಂಥ ಹೊಸ ಮನೆ. ಅಯ್ಯೋ, ನನ್ನಂತ ಭಾಗ್ಯಶಾಲಿ ಯಾರೂ ಇಲ್ಲ. ಅಮ್ಮ, ಬರೀ ಬೇರೆಯವ್ರ ಮನೆ ನೋಡಿ ಖುಷಿ ಪಡ್ತೀಯ. ನಮ್ಮನೆ ಹೆಂಗೈತೆ? ನಮ್ಮನೆ ಯಾವಾಗ ಹೊಸ ಮನೆ ಆಗೋದು? ಅಯ್ಯೋ, ಯಾವಾಗ ಕಾಲ ಕೂಡಿ ಬರುತ್ತೋ ಏನು ಕತ್ತೀಯೋ. ನಾವು ಇಂಥ ಮನೆ ಯಾವಾಗ ಕಟ್ಟಿಸ್ತೀವೋ ಏನೋ. ನಮ್ಮೂರವರೆಲ್ಲ ನೋಡ್ಬಿಟ್ರೆ ಈ ಹರಿತಾರ್ ತವ್ರ ಮನೆ ಹಿಂಗೈತೆ ಅಂತ ನನ್ನ ಎಷ್ಟು ಆಡ್ಕೊಂತಾರೋ ಏನೋ. ಅಲಸ್ಮಕ್ಕ, ಭಾಗ್ಯಮ್ಮ ಅವ್ರಿಬ್ರಿಗೆ ಮಾತ್ರ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾದ್ರೆ ಏನಿಲ್ಲ, ಇಡೀ ಊರಿಗೆ ಹರಿದು ಹಬ್ಬ ಮಾಡ್ಬಿಡ್ತಾರೆ. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಏನು ಅಂತ ಹೇಳೋಣ. ನೀನು ನಿಮ್ಮ ಅಪ್ಪಯ್ಯ ಏನಂತ ಗಂಡಸ್ರಾಗಿ ಹುಟ್ಟಿದಿರೋ ಏನು ಕತ್ತೀಯ. ನಿಮ್ಮ ಅಪ್ಪಯ್ಯನೋ ಅಲ್ಲೆಲ್ಲ ಹೋಗಿ ದುಡ್ಕೊಂಬತ್ತೀನಿ ಅಂತ ಹೋದವನು ತಿಂಗಳಿಗೆ 2 ತಿಂಗಳ ಬತ್ತಾನೆ, 10,000 15,000 ಕೊಟ್ಟು ಅದೇ ಹೋಗ್ತಾನೆ. ನೀನಿದೆಯಾ ಹಸುಗಳನ್ನ ಕರೆಕ್ಟ್ ಕಾಯ್ಕೊಂಡು ಬತ್ತೀಯಾ, ಆ ಡೈರಿಗೆ ಹಾಕಿ ಬತ್ತೀಯಾ, ದುಡ್ಡೇನು ಕಮ್ಮಿ ಕೊಡ್ತೀಯೋ ಏನೋ ಒಂದೂ ಗೊತ್ತಿಲ್ಲ. ಆ ಸಂಘದಾಗ ಒಂದಿಟ್ಟು ಸಾಲ ಬೇರೆ ಐತೆ. ಅಯ್ಯೋ, ನನಗಂತೂ ಹೊಟ್ಟೆ ಉರ್ದೋಗ್ತೈತೆ. ಎಂತೆಂತಾರೋ ಹೆಂಗೆಂಗೋ ಮನೆ ಕಟ್ಕೊಂಡ್ರು, ನಮಗೆ ಇನ್ನ ಮನೆ ಕಟ್ಟೋಂಥ ಅದೃಷ್ಟ ಬಂದಿಲ್ವಲ್ಲಪ್ಪ ಅಂತಾನ. ಏ ಜಗ್ಗು, ಅದೆಲ್ಲ ಗೊತ್ತಿಲ್ಲ. ನೀನು ನಿಮ್ಮ ಅಪ್ಪ ಸೇರ್ಕೊಂಡು ವರ್ಷೊತ್ತಿಗೆ ಮನೆ ಕಟ್ಟಿಬಿಡ್ಬೇಕು ಹೊಸ ಮನೇನ. ಅಷ್ಟೇನೆ ನನಗೆ. ಅಯ್ಯೋ ಅಮ್ಮ, ಸುಮ್ಮನಿರ್ತೀಯಾ? ನೀನು ಹೊಟ್ಟೆ ಊರಿನ ಇಲ್ಲೆಲ್ಲನ ತೋರ್ಸಕ್ಕೆ ಹೋಗ್ಬೇಡ. ಸುಮ್ಮನಿರು. ಅದು ಸರಿನೇ ತಗ. ಇಲ್ಲೆಲ್ಲ ನಾನು ಯಾಕೆ ಬೈಯೋದು, ನಮ್ಮ ಮರ್ಯಾದೆನೇ ಹೋಗುತ್ತೆ ಇವ್ರ ಮುಂದೆ. ಅಯ್ಯೋ, ಸರಿ ಅತ್ತೆ, ತಗೊಳ್ಳಿ ಜ್ಯೂಸ್. ಅತ್ತೆ, ಏನಾನ ಬೇಕು ಅಂದ್ರೆ ಕೇಳಿ. ಏನು ಬೇಡ ಕಣೆ ಅರಿತಾ, ನನಗೇನು ಬೇಡ. ನಾನು ಹೋಗ್ತೀನಿ. ಹೋಗ್ತೀರಾ? ಏನತ್ತೆ ಹಿಂಗೆ ಹೇಳ್ತಾ ಇದ್ಯಾ? ಯಾಕೆ? ಅಲ್ಲ, ಅಲ್ಲಿಂದ ನಾ ಖುಷಿಯಾಗಿ ನಿಮ್ಮ ಅಪ್ಪ ಅಮ್ಮರ ಮನೆನ ನೋಡ್ಬೇಕು ಅಂತ ಬಂದವರು ಹಿಂಗೆ ಬಂದು ಅಲ್ಲಿ ಜ್ಯೂಸ್ ಕುಡ್ದು ಹೋಗ್ತೀನಿ ಅಂತಿದ್ರಲ್ಲ. ಹೋಗಂಗಿಲ್ಲ, ಇವತ್ತಿದ್ದು ನಾಳೆಗೆ ಹೋಗ್ಬೇಕು ನೀವು. ನಾನು 1-2 ದಿವಸ ಇದ್ದು ಬರ್ತೀನಿ. ಹಂಗಲ್ಲ ಕಣೆ ಅರಿತಾ, ಅದು ನಮ್ಮಮ್ಮಗೆ ಇಲ್ಲೇ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ನೋಡಿ ಅಲ್ವೇನಮ್ಮ? ಸುಮ್ಮನಿರ ಜಗ್ಗು, ನನಗೆ ಯಾಕೋ ಕಷ್ಟ ಆಗುತ್ತೆ. ಏನು ಕಷ್ಟ ಆಗುತ್ತೋ? ಅಯ್ಯೋ, ನೆಂಟ್ರ ಮನೆ ಇಷ್ಟು ಚೆನ್ನಾಗೈತೆ ಅಂದಮೇಲೆ ನನಗೆ ಸಂತೋಷ ಆಗುತ್ತೆ. ಏನು ಕಷ್ಟ ಆಗುತ್ತೆ? ಕಷ್ಟ ಇಲ್ಲ, ಇಷ್ಟ ಇಲ್ಲ. ಹೌದತ್ತೆ, ನೀವು ತುಂಬಾ ಸಂತೋಷ ಪಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಜ್ಯೂಸ್ ಕುಡೀರಿ ಅತ್ತೆ, ಜ್ಯೂಸ್ ಕುಡೀರಿ. ಇವತ್ತಿದ್ದು ನಾಳೆ ಹೋಗಿರಂತೆ ಆರಾಮಾಗಿ. ಸರಿ ಸರಿ ಆಯ್ತು, ಹೋಗಿ ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.